ಸಿ ಪೂಜೆ ಎಲ್ಲ ಫಿನಿಶಿಂಗ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ನಾನು ನಿಮ್ಮ ರಾಮ್ ಸೋನುದೇ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗು ತುಂಬಾ ಸ್ಪೆಷಲ್ ಆಗಿದೆ. ಸೊ ನನ್ನ ಮಗನ ಫೇವ್ರೇಟ್ ಅಂದರೆ ಪಡ್ಡು. ತುಂಬಾ ಇಷ್ಟಪಟ್ಟು ತಿಂತಾನೆ ಅವನು. ಸೊ ಅವನಿಗೋಸ್ಕರ ಇದು ನಾನು ಪ್ರಿಪೇರ್ ಮಾಡ್ತಾಯಿದ್ದೆ. ಬಿಫೋರ್ ಹಾಕಿ ನೆನೆಸಿಟ್ಬಿಟ್ಟು, ಅವನಿಗೆಂದ್ರೆ ತುಂಬ ಇಷ್ಟ. ಸೊ ನೆನೆಸಿ ಅದನ್ನು ರುಬ್ಬಿ ನೆಕ್ಸ್ಟ್ ಡೇ ಪಡ್ಡು ಮಾಡಿದೆ. ಸೊ ಅವನಿಗೆ ಸ್ಕೂಲಿಗೂ ಆಗುತ್ತೆ ಆ್ಯಂಡ್ ಅವನಿಗೆ ಟಿಫನ್ಗೂ ಆಗುತ್ತೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಅವನು ಆ್ಯಕ್ಚುಲಿ ತುಂಬಾ ಇಷ್ಟಪಟ್ಟಿರೋ ಫುಡ್ನ ಅವನು ಪದೇ ಪದೇ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅದೇ ತಿಂತಾನೆ. ಇಲ್ಲಾಂದರೆ ನಾರ್ಮಲಾಗಿ ಏನು ನಾವು ಅಡುಗೆ ಮಾಡಿರ್ತೀವಿ ಊಟನ ತುಂಬ ಕಡಿಮೆಯಾಗಿ ತಿನ್ನೋದು. ಸೊ ಅವನಿಗೋಸ್ಕರ ಅವನಿಗೆ ಟಿಫನ್ನು ಆಗುತ್ತೆ ಆ್ಯಂಡ್ ಲಂಚ್ ಬಾಕ್ಸು ಆಗುತ್ತೆ ಅಂತ ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೆ ನಾನು ಆಲ್ರೆಡಿ ಚಟ್ನಿ ಮಾಡಿ ಇಟ್ಟಿದ್ದೆ. ಆ್ಯಕ್ಚುಲಿ ಚಿಕ್ಕದಾಗಿ ಮೆಣಸಿನ್ಕಾಯಿ ರುಬ್ಬಿ ಇಟ್ಟಿದ್ದೆ ನಾನು, ತುಂಬ ಖಾರ ಬೇಡ ಮಗುಗೆ ಅಂತ ಹೇಳಿ. ಆಮೇಲೆ ಅವನಿಗೆ ಪಡ್ಡುನ ಬಾಕ್ಸಿಗೆ ಸರ್ವ್ ಮಾಡ್ತಾಯಿದ್ದೆ. ಆಮೇಲೆ ಅವನಿಗೆ ತುಂಬ ಅಂದರೆ ಮ್ಯಾಂಗೋ ಅಂದರೆ ತುಂಬಾ ಇಷ್ಟ. ಡೈಲಿ ಒಂದು ಹಾಫ್ ಮ್ಯಾಂಗೋ ಕಟ್ ಮಾಡಿಬಿಟ್ಟು ಇಟ್ಟಿರ್ತೀನಿ ಆ್ಯಂಡ್ ಅವನೇ ಸಿಪ್ಪೆ ತೆಗೆದುಬಿಟ್ಟು ತಿಂತಾನೆ. ಬಟ್ ಕಟ್ ಮಾಡಂತೂ ಕಾಮನಾಗಿ ಹೆಂಗೆ ಹಾಕಬೇಕು ಹಂಗೆ ಹಾಕ್ತೀನಿ. ಅವನು ತುಂಬಾ ಇಷ್ಟಪಟ್ಟು ತಿನ್ನೋ ಫುಡ್ಡನ್ನು ನಾನು ಜಾಸ್ತಿ ಹಾಕಿ ಕಳಿಸ್ತೀನಿ. ಇಲ್ದಿರೋ ಟೈಮಲ್ಲಿ ಕಡಿಮೆನೇ ಹಾಕ್ತೀನಿ, ಯಾಕಂದರೆ ಬಿಟ್ಟು ತೊಗೊಂಬಂದ್ಬಿಡ್ತಾನೆ. ಸೊ ಅದಕ್ಕೋಸ್ಕರ ನಾನು ಅವನಿಗೆ ಬಾಕ್ಸ್ ರೆಡಿ ಮಾಡ್ತಾಯಿದ್ದೆ. ಆ್ಯಂಡ್ ಇವತ್ತು ತುಂಬಾ ಕೆಲಸ ಜಾಸ್ತಿ ಇತ್ತು. ಆ್ಯಂಡ್ ಕೆಲಸದ ಜೊತೆ ನನ್ನ ಮಗನಿಗೆ ಸ್ಕೂಲಿಗೆ ಕಳಿಸೋದೊಂದಿತ್ತು ಆ್ಯಂಡ್ ಪಾಪು ಕೂಡ ಸ್ನಾನ ಮಾಡಿಸೋದಿತ್ತು. ಸೊ ಅದಕ್ಕೋಸ್ಕರನೇ ಬೇಗ ಇಲ್ಲಿ ಕಳಿಸಿದ್ರೆ ನನಗೆ ಅರ್ಧ ಕೆಲಸ ಮುಗ್ದಂಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಫಸ್ಟ್ ರೆಡಿ ಮಾಡಿ ಕಳಿಸ್ತೀನಿ ನಾನು. ಆ್ಯಕ್ಚುಲಿ ಮನೇಲಿ ಇದ್ದರೆ ಆಯಿತು, ಸಂಡೇ ಇದ್ದರೆ ಆಯಿತು, ಅವನಿಂದನೇ ಕೆಲಸನ ಲೇಟ್ ಆಗ್ತಿರುತ್ತೆ. ಆ್ಯಂಡ್ ನನ್ನ ಮಗು ಅವನು ತುಂಬಾ ಇದು ಮಾಡ್ತಾನೆ, ಮೀನ್ಸ್ ಬೇಗ ಎದ್ದೇಳ್ತಾನೆ. ಬೇಗ ಎದ್ದರೆ ಅವನದೇನು ರೆಗ್ಯುಲರ್ ರೂಟೀನ್ ಅಂದರೆ ಬೇಗ ಎದ್ದ ತಕ್ಷಣ ರಾಗಿ ಸರಿ ಮಾಡಿರ್ತೀನಿ. ರಾಗಿ ಸರಿ ಕುಡಿತಾನೆ, ಸ್ನಾನ ಮಾಡ್ತಾನೆ, ಮತ್ತು ಹೋಗೋಣವಾಗ ಮಲ್ಕೊಂಡ್ಬಿಡ್ತಾನೆ. ಅವ್ನು ಮಲ್ಕೋ ಒಳಗಡೆ ನಾನೇನು ಮಾಡ್ತೀನಿ, ದೈವಿಕಗೆ ರೆಡಿ ಮಾಡಿ ಕಳಿಸ್ತೀನಿ. ಸೊ ಅವನು ಹೋಗ್ತಾ ಇದ್ದಾನೆ ಸ್ಕೂಲ್ಗೆ. ಮುಂದೆ ಕುತ್ಕೊಂಡ್ಬಿಡ್ದೇವಿ. ಬಾಯ್. ಬಾಯ್. ಇದು ದೈವಿಕನ ಸ್ಕೂಲ್ದು ಹಿಂದಿನ ದಿನ ತೊಗೊಂಬಂದಿದ್ದು. ಆ್ಯಕ್ಚುಲಿ ಇದು ಎಜುಕೇಷನ್ದು ಫಾರ್ಮ್ ಫಿಲ್ ಮಾಡಬೇಕಾಗಿತ್ತು. ಸೊ ಎಜುಕೇಷನ್ ಫಾರ್ಮ್ ಫಿಲ್ ಮಾಡೋಕ್ಕೆ ಕೊಟ್ಟಿದ್ದರು ಆ್ಯಂಡ್ ಅದನ್ನೆಲ್ಲ ಫಾರ್ಮ್ ಫಿಲ್ ಮಾಡಿ ಇಟ್ಟಿದ್ದೆ. ನಾನು ಇವರಿಗೆ ತೊಗೊಂಡು ಹೋಗಿ ಅಂತ ಇದೆ. ಬೇಡ ಅಂದರೆ ಸ್ಕೂಲ ಡ್ರೆಸ್ ಯಾವಾಗ ಹಾಕ್ಕೊಂಡು ಹೋಗ್ತಾನೆ ಡ್ರೆಸ್ ಕೊಡಿದಾಗ ಅದನ್ನು ಫಾರ್ಮ್ ಕೊಟ್ಟು ಅಪ್ಲಿಕೇಶನ್ ಎಲ್ಲ ಹಾಕಿಬಿಟ್ಟು ಬರ್ತೀನಿ ನಾನು ಅಂತ ಹೇಳಿದರು. ಸೊ ಸ್ಕೂಲಲ್ಲಿ ಆಲ್ರೆಡಿ ಅವನಿಗೆ ಹೆಸರು ಆ್ಯಂಡ್ ಫೀಸು ಕಟ್ಟಿರೋ ದುಡ್ಡು ಎಲ್ಲನೂ ನೀವು ನಿಮಗೆ ಫಾರ್ಮ್ ಕೊಡ್ತೀವಿ, ಕ್ಲೀನಾಗಿ ನೀವೇ ಬರ್ಕೊಂಬನ್ನಿ ಅಂತ ಹೇಳಿದರು ಇವರಿಗೆ. ಸೊ ಅದಕ್ಕೋಸ್ಕರ ಜಸ್ಟ್ ನಾವು ಅಲ್ಲಿ ಫೀಸ್ ಕಟ್ಟಿರೋ ದುಡ್ಡನ್ನ ಅವರೇ ಪೇ ಮಾಡಿಕೊಂಡು ಇದು ಮಾಡ್ತಿದ್ರು. ಅದ್ರ ಫಾರ್ಮ್ ಎಲ್ಲ ನಮ್ಮದಕ್ಕೆ ಕೊಟ್ಟಿದ್ರು ಫಿಲ್ ಮಾಡೋಕ್ಕೆ. ಸೊ ಅದನ್ನೆಲ್ಲ ನಾವು ಮನೆಗೆ ತೊಗೊಂಬಂದು ಎಲ್ಲನೂ ಏನೇನು ಬರೀಬೇಕು ಏನೇನು ಬರೀಬಾರ್ದು ಅಂತ ಸ್ವಲ್ಪ ಥಿಂಕಿಂಗ್ ಮಾಡಿ ಬರೀಬೇಕಲ್ವ. ಇದೆಲ್ಲ ನನ್ನ ಹಸ್ಬೆಂಡ್ ಹ್ಯಾಂಡ್ ರೈಟಿಂಗು. ಸೊ ಅವರೆಲ್ಲ ಇದನ್ನೆಲ್ಲ ಬರೆದ್ರು. ಆ್ಯಂಡ್ ಪಪ್ಪ ಮಮ್ಮಿ ಪಾಪುಗೆ ಏನಂತ ಕರೀತಾರೆ, ಪಾಪುಗೆ ಒಬ್ಬರು ಬಿಟ್ಟು ಇನ್ನೊಬ್ರು ಬಿಟ್ಟು ಮತ್ತೆ ಅದ್ರ ಪರ್ಸನ್ ಯಾರಾದರೂ ಕರೆಯೋಕ್ಕೆ ಬರ್ತಾರಾ ಅಂತ ಹೇಳಿ ಅವ್ರದ್ದೆಲ್ಲ ನಂಬರು ಆ್ಯಂಡ್ ಫೋಟೋ ಎಲ್ಲ ಕೇಳಿದ್ದಾರೆ. ಆ್ಯಂಡ್ ಅವನಿಗೆ ನಿಕ್ ನೇಮ್ ಏನಂತ ಇಟ್ಟಿದ್ದೀರಾ ಆ್ಯಂಡ್ ಮನೇಲಿ ಏನಂತ ಕರಿತೀರಾ, ಅವ್ನ ಬ್ಲಡ್ ಗ್ರೂಪು, ಅವ್ನ ಏಜು, ಅವ್ನ ಹೆಸರು, ಆಮೇಲೆ ಅವ್ರ ಪಪ್ಪ ಮಮ್ಮಿ ಹೆಸರು ಪ್ರತಿಯೊಂದೂ ಇದರಲ್ಲಿ ಬರೀಬೇಕಾಗುತ್ತೆ ಫಾರ್ಮ್ ಫಿಲ್ ಮಾಡೋಕ್ಕೆ. ಸೊ ಇದನ್ನೆಲ್ಲ ಬರೆದು ಅವ್ರು ಇಟ್ಟಿದ್ದರು.
ಆ್ಯಂಡ್ ಇದನ್ನು ಕೂಡ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡೆ ವಿಡಿಯೋ. ಏನಕ್ಕೆ ಅಂತಂದರೆ ನಾನು ಏನಕ್ಕಾದರೂ ಬೇಕಾಗುತ್ತೆ ಮಗುಗೆ ಸ್ಕೂಲಿಗೆ ಹಾಕ್ದಾಗ ಏನೇನು ಲೈಫಲ್ಲಿ ಏನೇನು ನಡೆದಿರುತ್ತೆ ಅಂತ ಹೇಳಿ. ಸೊ ಇದನ್ನು ಮತ್ತೆ ಸಿಗೋದಿಲ್ಲ, ಯಾಕಂದರೆ ಪ್ರಿನ್ಸಿಪಲ್ ಹತ್ರ ಹೋಗುತ್ತೆ ಇದು. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ದೈವಿಕಂದು. ಸೊ ಇದು ಫುಲ್ ದೈವಿಕಂದು ಡೀಟೇಲ್ಸು. ಆ್ಯಂಡ್ ದೈವಿಕಿಗೆ ಸ್ಕೂಲ್ ಬ್ಯಾಗ್ ಕೂಡ ಕೊಟ್ಟರು, ಅಲ್ಫಾಬೆಟ್ ಸ್ಕೂಲ್ ಅಂತ ಹೇಳಿ. ಅವ್ನ ಸ್ಕೂಲಲ್ಲಿ 2 ಡ್ರೆಸ್ ಕೋಡ್ ಇದೆ, ಸೇಮು, ಬಟ್ 2 ಡ್ರೆಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಸಾಕ್ಸ್ ಕೊಟ್ಟಿದ್ದಾರೆ. ಏನೋ ಜಂಪ್ ಸೂಟ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ವೆನಸ್ಡೇ ಕಲರ್ ಡ್ರೆಸ್ಗೆ. ಅವ್ರ ಥಿಂಕಿಂಗು ಕೊಟ್ಟರೆ ಗುಡ್ಡು, ಕೊಡಲಿಲ್ಲ ಅಂದರೆ ಪರವಾಗಿಲ್ಲ. ವೆನಸ್ಡೇ ಒಂದಿನ ತಾನೇ ಕಲರ್ ಡ್ರೆಸ್ ಪಾಪುಗೆ ಹಾಕಿ ಕಳಿಸ್ತೀನಂತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಅವನಿಗೆ ಬುಕ್ಸ್ ಕೊಟ್ಟಿದ್ದಾರೆ. ಸೊ ಎಲ್ಲ ಒಂದೊಂದೇ ಬುಕ್ಸ್ ನಾನು ತೆಗೆದುಬಿಟ್ಟು ತೋರಿಸ್ತೀನಂತೆ ಯಾವ ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಫೇವ್ರೇಟ್ ಕಲರ್ ಯೆಲ್ಲೋ ಕಲರೇ ಅವನಿಗೆ ಡ್ರೆಸ್ ಕೊಡು ಅಂದೆ. ನಂಗೆ ನಿಜವಾಗ್ಲೂ ನಂಬೋಕೆ ಆಗ್ತಾಯಿಲ್ಲ, ಎಷ್ಟು ಖುಷಿ ಆಗ್ತದೆ ಅಂದರೆ ಅದು ತಂದಿದ ತಕ್ಷಣ ಯೆಲ್ಲೋ ಕಲರು ಬ್ಯಾಗು, ಯೆಲ್ಲೋ ಕಲರ್ ಡ್ರೆಸ್ಸು. ನನಗೆ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಾಯಿಲ್ಲ, ಯಾಕಂದರೆ ನನ್ನ ಫೇವ್ರೇಟ್ ಕಲರ್ ಬೇರೆ ಅದು. ಸೊ ಓಕೆ. ಆಮೇಲೆ ಇದು ಅವನಿಗೆ ಬುಕ್ಸ್ ಕೊಟ್ಟಿದ್ದಾರಲ್ಲ, ಬುಕ್ಸ್ಗೆ ಇದು ಏನಂತಾರೆ ಸ್ಟಿಕ್ಕರು ಮೇಲ್ಗಡೆ ಅನ್ಸೋದು ನೇಮ್ ಸ್ಟಿಕ್ಕರ್ಸು. ಸೊ ನೇಮ್ ಸ್ಟಿಕ್ಕರ್ಸ್ ಆದಮೇಲೆ ಇದು ತುಂಬಾ ಇಂಪಾರ್ಟೆಂಟು, ಐಡೆಂಟಿ ಕಾರ್ಡು. ಅದರಲ್ಲಿ ಪಪ್ಪ ಮಮ್ಮಿದು ಫೋಟೋಸು ಮತ್ತು ಅಡ್ರೆಸ್ ಇರುತ್ತೆ. ಆಮೇಲೆ ಯಾರು ನಾವು ಪಪ್ಪ ಮಮ್ಮಿ ಬಿಟ್ಟು ಬೇರೆ ಪರ್ಸನ್ ಯಾರಾದರೂ ನೀವು ಕಳಿಸ್ತೀರಾ ಅಂತಂದರೆ ಆ ಕಾರ್ಡ್ ಕೊಟ್ಟು ಕಳಿಸ್ಬೇಕಂತೆ. ಅಕಸ್ಮಾತ್ ಆ ಕಾರ್ಡ್ ಕೊಟ್ಟು ಕಳ್ಸೋಕ್ಕೆ ಆಗಲಿಲ್ಲ ಅಂತಂದರೆ ಒಂದು ಫೋಟೋ ಕೂಡ ಅವ್ರಿಗೆ ವಾಟ್ಸಪ್ ಮಾಡಬೇಕಂತೆ. ಸೊ ವಾಟ್ಸಪ್ ಮಾಡಿದರೆ ಮಾತ್ರ ಅವರು ಓಕೆ ಈಗ ವಾಟ್ಸಪ್ಪಿಂದ ಬಂದಿದೆ ಅಂತ ಹೇಳಿ ಆವಾಗ ಅವ್ರ ಮಗುನ ಕಳಿಸ್ತಾರಂತೆ. ಅಲ್ಲಿವರೆಗೂ ಆ ಮಗುನ ಔಟ್ಸೈಡ್ ಬಿಡೋದಿಲ್ಲಂತೆ ಯಾರೇ ಬಂದರೂ. ಸೊ ಅದೊಂದು ಸೂಪರ್ ಅಂತ ಅಂದ್ಕೋಬಹುದು. ನಮಗಂತೂ ಯೂಸ್ ಆಗಲ್ಲ, ಯಾಕೆಂದರೆ ಆಗುತ್ತೆ ಆಗಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ, ಯಾಕೆಂದರೆ ನಾವೇ ಇಬ್ಬರೇ ಅಲ್ವಾ, ರೆಗ್ಯುಲರ್ ನಾವೇ ಕರ್ಕೊಂಬರೋದು, ಅದಕ್ಕೋಸ್ಕರ. ಆ್ಯಂಡ್ ಅವನಿಗೆ ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ ಆ್ಯಂಡ್ ಬ್ಯಾಚ್ ಕೂಡ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ ಆಲ್ಫಾಬೆಟ್ ಸ್ಕೂಲ್ ಅಂದರೆ ಸುಮ್ಮನೆನಾ ಅಲ್ವಾ. ಆಮೇಲೆ ಇದೆಲ್ಲ ಬುಕ್ಸು, ಚೌಕ ಗೆರೆದು ಬುಕ್ಕು. ಆ್ಯಂಡ್ ಇದು ಕೂಡ ಬುಕ್ಸು, 1-2 ರೈಟಿಂಗ್ ಬುಕ್ಸ್ ಕೊಟ್ಟಿದ್ದಾರೆ, 4 ಲೇಯರ್ದು ಮತ್ತು ಒಂದು ಚೌಕ್ಸ್ ಬಾಕ್ಸ್ದು. ಇದು ರ್ಯಾಮ್ಸು ಆ್ಯಂಡ್ ಸ್ಟೋರೀಸು ಫನ್ ಅಂತೆ. ನನಗೂ ನೋಡಿ ಒಂದೊಂದು ತೆಗೆದು ನೋಡ್ತಾಯಿದ್ದೆ, ಖುಷಿ ಆಯಿತು. ಎಲ್ಲನೂ ಓಪನ್ ಮಾಡಿ ನೋಡಿದ್ದೀನಿ ಕೂಡ ನಾನು. ನಿಮಗೆ ತೋರ್ಸೋಕ್ಕೋಸ್ಕರ ಒಂದು ಕೈಲಿ ಫೋನ್ ಹಿಡ್ಕೊಂಡು ಹಾಗೆ ನೋಡ್ತಾಯಿದ್ದೆ, ಬಟ್ ಫೋನ್ ಆಫ್ ಮಾಡಿಂದ ಕ್ಲೀನಾಗಿ ಎಲ್ಲ ಬುಕ್ಸ್ ತೆಗೆದು ನೋಡಿದ್ದೀನಿ. ತುಂಬ ಚೆನ್ನಾಗಿದೆ. ಈ ಏಜಲ್ಲೇ ನಾವು ಏನು ಓದಬೇಕು, ಏನು ಬರೀಬೇಕು ಅನ್ನೋದು ಪ್ರತಿಯೊಂದು ಆ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಕಲರಿಂಗಿಂದ ಹಿಡಿದು ಆ್ಯಂಡ್ ಮಗು ಏನು ರಿಯಾಕ್ಷನ್ ಕೊಡೋದ್ರಿಂದ ಹಿಡಿದು ಆ್ಯಂಡ್ ಎಷ್ಟೆಷ್ಟು ನಂಬರ್ಸ್ದು ಕೌಂಟಿಂಗ್ಸ್ದು ಹೇಳೋದು ಪ್ರತಿಯೊಂದು. ಆ್ಯಂಡ್ ಇದು ಮಂತ್ಲಿ ಬರ್ತಡೇ ಅಂತೆ, ಯಾರ್ದು ಬರ್ಡೇ ಇರುತ್ತೆ ಸೆಲೆಬ್ರೇಷನ್ ಮಾಡೋಕ್ಕೆ ಇದು ಕಾರ್ಡ್ ಕೊಟ್ಟಿರ್ತಾರೆ. ಸೊ ಏನೇನೋ ಫನ್ನಾಗಿದ್ದಾವೆ ಮಕ್ಕಳದು. ನಾನಿದೇ ಫಸ್ಟ್ ಟೈಮ್ ಎಲ್ಲ ನೋಡ್ತಿರೋದು. ಖುಷಿ ಆಗುತ್ತೆ, ಮಕ್ಕಳದ್ದು ಎಜುಕೇಷ್ನಲ್ಲಿ ಏನೇನೋ ಸಿಗುತ್ತಲ್ಲ ಅಂತ ಹೇಳಿ. ಅವ್ರ ಜೊತೆ ನಮಗೂ ಸ್ವಲ್ಪ ಮೆಚ್ಯೂರ್ ಅನ್ನೋದು ಇನ್ನೂ ಜಾಸ್ತಿ ಬೆಳೆಯುತ್ತೆ. ಆ್ಯಕ್ಟಿವಿಟೀಸ್ ಬುಕ್ ಅಂತೆ, ಫನ್ ಬುಕ್ಕು, ಆಮೇಲೆ ಕಲರಿಂಗ್ ಬುಕ್ಕು. ಪರವಾಗಿಲ್ಲ, ಅವನ ಏಜಿಗೆ ಅವ್ನಿಗೆ ಇವಾಗ ಸದ್ಯಕ್ಕೆ ಅಷ್ಟೇ ಇರೋದೇ ಬೆಟ್ರು ಅಂತ ಅನಿಸುತ್ತೆ. ಇದೆಲ್ಲ ನೋಡಿ ಇದೆಲ್ಲ ಬಂದಿದೆ, ತುಂಬ ಚೆನ್ನಾಗಿದೆ ಬುಕ್ಸ್ ಕೂಡ. ನನಗೆ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಪಾಪುಗೆ ಯಾವ್ದು ಬೇಕೋ ಅವರೇ ಟೈಮಿಂಗು, ಆಮೇಲೆ ಟೈಮ್ ಟೇಬಲ್ ಕೂಡ ಕೊಡ್ತಾರೆ, ಯಾವ ಬುಕ್ಸ್ ಯಾವ ದಿನ ತರಬೇಕು ಅಂತ ಹೇಳಿ. ಸೊ ಅದನ್ನು ಕೂಡ ಅವ್ರು ಹೇಳ್ತಾರೆ ಅಂತ ಹೇಳಿದ್ದಾರೆ. ಸೊ ಫಸ್ಟು ನಾವು ಮಗುನ ಪ್ರಿಪೇರ್ ಮಾಡಿ ಕಳಿಸ್ಬೇಕು ಮಂಡೆಯಿಂದ ಅವ್ನ ಶೂಸು, ಡ್ರೆಸ್ ಕೋಡು, ಆಮೇಲೆ ಅವನಿಗೆ ಯೂನಿಫಾರ್ಮು, ಆಮೇಲೆ ಕಲರಿಂಗ್ ಡ್ರೆಸ್ಸು ಪ್ರತಿಯೊಂದು ನಾವು ಮಂಡೆಯಿಂದ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಅವನಿಗೆ ಇನ್ನೂ ಶೂಸ್ ತರಲಿಲ್ಲ, ಯಾಕಂದರೆ ಅವರಿನ್ನೂ ಕೊಟ್ಟಿರಲಿಲ್ಲ ಸಾಕ್ಸ್. ಅದೆಲ್ಲ ಕೊಟ್ಟಿದ್ದ ದಿನ ನೆಕ್ಸ್ಟ್ ಡೇ ಹೋಗಿ ತೊಗೊಂಬಂದು ಆಮೇಲೆ ಸ್ಕೂಲಿಗೆ ಹಾಕಿ ಕಳಿಸಿದ್ರೆ ಆಯ್ತು ಅಂತ ನಾವು ಪ್ಲ್ಯಾನಿಂಗ್ ಮಾಡಿದ್ವಿ. ಬಟ್ ಈ ಸ್ಯಾಟರ್ಡೇ ತರಬೇಕಾಗಿತ್ತು, ತರಲಿಲ್ಲ. ಅದಕ್ಕೋಸ್ಕರ ಈಗ ಬರೋ ಸಂಡೇ ತಂದರೆ ಆಯಿತು ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಈ ನೋಡಿ ಪ್ರತಿಯೊಂದು ಮ್ಯಾಂಗೋ, ಅದೆಲ್ಲ ನಟ್ಸು, ಇದೆಲ್ಲ ಆಲ್ರೆಡಿ ನಾನು ಓದಿಸ್ತಾ ಇದ್ದೆ ಅವನಿಗೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೆಲ್ಲ ನನ್ನ ಇದರಲ್ಲೇ ಇದೆ, ಓದಿಸ್ತಾ ಇದ್ದೆ. ಬಟ್ ಅವನು ಸ್ಕೂಲಲ್ಲಿ ಓದೋದಕ್ಕಿಂತ ಮನೆಯಲ್ಲಿ ನಾವು ಫಸ್ಟ್ ಏನು ಹೇಳ್ಕೊಡ್ತೀವಿ ಅದನ್ನು ಫಸ್ಟ್ ಮೈಂಡಿಗೆ ತೊಗೋಬೇಕು ಅವನು. ಆ್ಯಕ್ಚುಲಿ ಅವ್ನು ಮನೇಲಿದ್ದಾಗಲೇ ABCD 1 2 3 ಅದೆಲ್ಲ ಹೇಳ್ತಾ ಇದ್ದ. ಇದೆಲ್ಲ ನೋಡಿದರೆ ನನಗೆ ಇವಾಗಲೇ ಭಯ ಆಗ್ತದೆ, ನನ್ನ ಮಗ ಇದೆಲ್ಲ ಹೇಳ್ತಾನ ಅಂತ ಹೇಳಿ. ಸೊ ಒಂದೊಂದೇ ಪ್ರತಿಯೊಂದು ನಾನು ತೆಗೆದು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ ನನ್ನ ಮಗುಗೆ ಅದು ಇಷ್ಟ ಆದರೆ ಸಾಕಪ್ಪ ಅಂತ ಇದ್ದೀನಿ. ನೋಡೋಣ ಅವ್ನ ಲೈಫಲ್ಲಿ ಏನಾಗುತ್ತೆ ಅಂತ ಹೇಳಿ. ಬಟ್ ಟೀಚರೆಲ್ಲ ಆ ಥರ ಸ್ಟ್ರಿಕ್ಟಾಗೇನಿಲ್ಲ, ಎಲ್ಲ ಫನ್ನಾಗಿ ಮಾತಾಡ್ಕೊತಾನೆ ಅವನ್ನ ಕ್ಯಾರಿ ಮಾಡ್ತಾರೆ.
ನೋಡೋಣ, ಆದಷ್ಟು ಟ್ರೈ ಮಾಡೋಣ ಅವನು ಒಂದು ಲೆವೆಲ್ ಬರೋಕ್ಕೆ. ಸೊ ಸ್ಮಾಲ್ ಲೆಟರ್ಸು, ಕ್ಯಾಪಿಟಲ್ ಲೆಟರ್ಸು, ABCD 1 2 3 ಆ್ಯರೋ ಮಾರ್ಕು ಪ್ರತಿಯೊಂದು ಬುಕ್ ಇದ್ದಾವೆ. ಇಷ್ಟೆಲ್ಲ ಅವನು ಮೇಂಟೈನ್ ಮಾಡ್ತಾನ ಅಂತ ನನಗೆ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇದನ್ನೆಲ್ಲ ಅವನು ಸ್ಕೂಲಿಗೆ ಹೋದ್ಮೇಲೆ ಅದೊಂದು ಚೆಕ್ ಮಾಡಿ ನೋಡ್ತಾ ಇದ್ದೆ. ಪಾಪು ಮಲಗಿದಾಗ, ಯಾಕೆಂದರೆ ನನಗೆ ಸಿಗೋದೇ ಅವರಿಬ್ಬರು ಇಲ್ದಾಗಲೇ ನಂಗೆ ಕಾನ್ಸಂಟ್ರೇಷನ್ ಕೊಡೋಕ್ಕಾಗೋದು. ಅದಕ್ಕೋಸ್ಕರ ಅವರಿದ್ದರೆ ನನಗೆ ತುಂಬ ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ದು ಮಾಡಿದೆ. ಅಷ್ಟೊತ್ತಿಗೆ ಪಾಪು ಎದ್ದೇ ಬಿಟ್ಟಿದ್ದ. ಆ್ಯಂಡ್ ಇದನ್ನು ಬ್ಯಾಗು ಕ್ವಾಲಿಟಿ ಚೆನ್ನಾಗಿದೆ, ಪರವಾಗಿಲ್ಲ. ಒಂದು ರೇಂಜಿಗೆ ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡೋದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಯಾಕೆಂದರೆ ಇಷ್ಟೊಂದು ಬುಕ್ಸು ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರು ಓದಿಸಲ್ಲ ಅಂತೇನಿಲ್ಲ, ಬಟ್ ಚೆನ್ನಾಗೂ ಓದಿಸ್ತಾರೆ, ಚೆನ್ನಾಗೂ ಟೀಚರ್ಸ್ಗಳಿದ್ದಾರೆ ಅಲ್ಲಿ. ನೋಡೋಣ ಅವ್ನ ಫ್ಯೂಚರಿಗೆ ಅವ್ನು ತಕ್ಕಂತೆ ಅವ್ನಿಗೆ ಎಜುಕೇಷನ್ ಸಿಕ್ಕರೆ ಸಾಕು ಅಂತ ಅಂದ್ಕೊಳ್ತೀನಿ, ಇನ್ನೇನು ಬೇಡ. ಅಷ್ಟೊತ್ತಿಗೆ ದೈವಿಕು ಬಂದೇ ಬಿಟ್ಟಿದ್ದ. ದೈವಿಕು ಕೂಡ ಬಂದ. ಆ್ಯಂಡ್ ನಾನೆಲ್ಲ ಎತ್ತಿಡ್ತಾ ಇದ್ದೆ. ಅಷ್ಟೊತ್ತಿಗೆ ದೈವಿಕು ಬಂದ. ಯಾಕೆಂದರೆ ನಾನು ಟಿಫನ್ ಎಲ್ಲ ಮಾಡಿ, ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ, ಪಾಪುನ ಮಲಗಿಸಿ, ನಾನು ಟಿಫನ್ ತಿಂದು ಎಲ್ಲ ಮಾಡೋಷ್ಟೊತ್ತಿಗೆ ಒಂದು ಸ್ಕೂಲ್ ಮುಗಿಸ್ಕೊಂಡು ಬಂದೇ ಬಿಟ್ಟಿದ್ದ. ಸೊ ಒಂದು ಫೋಟೋ ತೆಗಿತೀನಿ ಇರು ದೈವಿಕ್ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಅವನ್ನೆಲ್ಲ ನಾನು ನೋಡ್ಬೇಕಾದ್ರೆ ಅವ್ನು ತೋರಿಸಿದ್ದು. ಅದಾದಮೇಲೆ ಸ್ವಲ್ಪ ಆಚೆ ಹೊರಗಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಹೋಗಿದ್ವಿ. ಹೊರಗಡೆ ಹೋಗಿ ಸ್ವಲ್ಪ ಹಾಗೆ ಸನ್ಸೆಟ್ಟದ್ದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹಂಗೆ ವಿಡಿಯೋ ಮಾಡ್ತಾಯಿದ್ದೆ. ನೋಡಿ ತುಂಬ ಚೆನ್ನಾಗಿತ್ತು ನೈಟು. ಈವ್ನಿಂಗ್ 10 5:30 6 o'clock ಆಗ್ಲಿಕ್ಕೆ ಬಂದಿತ್ತು. ಇದನ್ನೆಲ್ಲ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನಂಗೆ ತುಂಬಾ ಇಷ್ಟ ಆಗ್ತಾಯಿತ್ತು. ಮೋಡ ಕವಿದಂತೆ ಕಾಣಿಸ್ತಾ ಇತ್ತು. ಅದಾದಮೇಲೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಹಾಗೆ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದನೇ ಡಿ-ಮಾರ್ಟಿಗೆ ಹೋಗಿದ್ವಿ. ಸೊ ಡಿ-ಮಾರ್ಟಿಂದ ಸ್ವಲ್ಪ ಮತ್ತೆ ಒಂದೊಂದು ವಸ್ತುನ ತರೋದು ಮರ್ತುಬಿಟ್ಟು, ಯಾಕಂದರೆ ದೈವಿಕನ ಸ್ಕೂಲಲ್ಲಿ ಏನೇನೋ ಹೇಳಿದರು ಅದನ್ನು ಅಲ್ಲಿ ಸಿಗಲಿಲ್ಲ. ಮತ್ತು ಈ ಸ್ಯಾಟರ್ಡೆ ಸಂಡೇ ನಮ್ಮ ಮನೆ ಹತ್ರ ಡಿ-ಮಾರ್ಟಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ, ಈ ಸ್ಯಾಟರ್ಡೆ ಸಂಡೇ ನಮ್ಮ ಮನೆ ಹತ್ರ ಹೋಗಿ ಅವ್ನಿಗೆ ಏನೇನು ಬೇಕು ಎಲ್ಲ ತೊಗೊಂಡು ಲಿಸ್ಟ್ ಮಾಡ್ಕೊಂಡು ಹೋಗಬೇಕು. ಅದಾದ ನಂತರ ನೆಕ್ಸ್ಟ್ ಡೇ RCB ಮ್ಯಾಚ್ ಬಂದರೆ RCB ರಿಯಲ್ ಲೈವ್ ಎಕ್ಸ್ಕ್ಲೂಸಿವ್ ನನ್ನ ಫ್ರೆಂಡ್ ವಿಡಿಯೋ ಮಾಡಿ ಕಳಿಸಿದ್ದೆ. ಸೊ ಅದನ್ನು ಸ್ವಲ್ಪ ಒಂದು ವಿಡಿಯೋ ಹಾಕೋಣ ಅಂತ ಹೇಳಿ ಹಾಕಿದ್ದೀನಿ. ನೋಡಿ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ.